ನಮಸ್ಕಾರ ವೀಕ್ಷಕರೇ, ನಿನ್ನೆಯ ಸಂಚಿಕೆಯಲ್ಲಿ ಸೀತಾ ಮಾತೆಯ ಬಗ್ಗೆ ತಿಳಿದುಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಬಾಲಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ರಾಮನ ಹಾಗೂ ಅವನ ತಮ್ಮಂದಿರ ಜನನದ ಬಗ್ಗೆ ಈಗಾಗಲೇ ಹಳೆಯ ಸಂಚಿಕೆಗಳಲ್ಲಿ ನೋಡಿದಿವಿ. ಕಪ್ಪು ಬಣ್ಣದ ಆ ಪುಟ್ಟ ರಾಮನ ದೈವಿಕ ಸೌಂದರ್ಯವನ್ನ ನೋಡಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ರಾಮನ ತಾಯಿ ಕೌಸಲ್ಯ ಆಗಿದ್ರು ಅವನಿಗೆ ಪ್ರತಿದಿನ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ನಡೆದಾಡಕ್ಕೆ ಕರ್ಕೊಂಡು ಹೋಗ್ತಿದ್ದು ಕೈಕೇಯಿ. ರಾಮನ ತುಂಟಾಟಗಳು, ನಲಿದಾಟಗಳು ಇಡೀ ರಾಜ್ಯದ ಮಾತಾಗಿತ್ತು. ಒಂದು ದಿನ ಕೌಸಲ್ಯೆ ತನ್ನ ಮಗನಿಗೆ ಸ್ನಾನ ಮಾಡಿಸಿ ತೊಟ್ಟಿಲಲ್ಲಿ ಮಲಗಿಸಿ ದೇವರ ಪೂಜೆ ಮಾಡಲು ಹೊರಟಳು. ದೇವರಿಗೆ ಪ್ರಸಾದವನ್ನು ಇಟ್ಟು ಅವಳು ಬೇರೆ ಕೆಲಸದ ಮೇಲೆ ಹೋದಳು. ಮತ್ತೆ ಬಂದು ದೇವರ ಮನೆಯಲ್ಲಿ ನೋಡಿದಾಗ ಆ ಪುಟ್ಟ ರಾಮಲಲ್ಲ ಪ್ರಸಾದವನ್ನು ತಿನ್ನುತ್ತಿದ್ದ. ಕೌಸಲ್ಯಗೆ ಭಯವಾಯಿತು. ಗೊಂದಲದಿಂದ ಕೂಡಲೇ ತೊಟ್ಟಿಲಿರುವ ಕೋಣೆಗೆ ಹೋದಳು. ಅಲ್ಲೂ ರಾಮಲಲ್ಲ ಶಾಂತವಾಗಿ ಮಲಗಿದ್ದ. ಅವಳಿಗೆ ಬಹಳ ಗೊಂದಲವಾಯಿತು. ಕೂಡಲೇ ರಾಮ ತನ್ನ ದೈವಿಕ ವಿರಾಟ ರೂಪವನ್ನು ತೋರಿಸಿದ. ಸಾಕ್ಷಾತ್ ವಿಷ್ಣುವಿಗೆ ಜನ್ಮ ನೀಡಿದ್ದೆ ಎಂದು ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ತಾಯಿಯ ಗೊಂದಲವನ್ನು ನೋಡಿ ರಾಮ ಬಾಲರೂಪಕ್ಕೆ ಬಂದನು ಹಾಗೂ ಕೌಸಲ್ಯಗೆ ಎಲ್ಲ ಮರೆಯುವಂತೆ ಮಾಡಿದನು. ಹೀಗೆಯೇ ಕೆಲವು ವರ್ಷಗಳು ಕಳಿತು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ತೋಟದಲ್ಲಿ ಬಾಣ ಬಿಡುವುದನ್ನು ನೋಡಿ ದಶರಥ ಈಗ ಇವರಿಗೆ ಶಿಕ್ಷಣ ನೀಡುವ ಸೂಕ್ತ ಸಮಯ ಬಂದಿದೆ ಅಂತ ನಿಶ್ಚಯಿಸಿದ. ವಸಿಷ್ಠರನ್ನ ಕರೆದು ಇವರಿಗೆ ಉಪನಯನ ಮಾಡಿಸಿದ ಹಾಗೂ ಗುರುಕುಲಕ್ಕೆ ಕಳುಹಿಸುವ ವ್ಯವಸ್ಥೆಯೂ ಮಾಡಿದ. ಆದರೆ ಕೌಸಲ್ಯೆ, ಕೈಕೇಯಿ, ಸುಮಿತ್ರರಿಗೆ ತಮ್ಮ ಮಕ್ಕಳನ್ನ ಗುರುಕುಲಕ್ಕೆ ಕಳುಹಿಸಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೂ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ರಾಜವಂಶದ ಸಂಪ್ರದಾಯಕ್ಕಾಗಿ ಅವರನ್ನ ಬೀಳ್ಕೊಡ್ತಾರೆ. ವಸಿಷ್ಠರು 4 ಮಕ್ಕಳಿಗೂ ವೇದಪಾಠ, ಧರ್ಮ, ರಾಜ್ಯಭಾರ ಕೌಶಲ್ಯ, ನೈತಿಕ ಮೌಲ್ಯಗಳು, ರಾಜಕೀಯ ತತ್ವಶಾಸ್ತ್ರ, ಆಡಳಿತ ಮತ್ತು ಸಾಮಾಜಿಕ ವಿಷಯಗಳನ್ನು ಕಲಿಸಿದರು. ಈ ವಿದ್ಯೆಗಳನ್ನೆಲ್ಲ ಕಲಿತು ಅವರು ಅಯೋಧ್ಯೆಗೆ ರಥದಲ್ಲಿ ಹಿಂದಿರುಗಿದರು. ಅಯೋಧ್ಯೆಗೆ ಬರುವಾಗ ದಾರಿಯುದ್ದ ದೇವರ ತೇರು ಬರುವಂತೆ ಜನರೆಲ್ಲ ಕೊಂಡಾಡುತ್ತಿದ್ದರು. ಅಯೋಧ್ಯೆಗೆ ಬಂದು ರಾಮ ದಶರಥನನ್ನು ಭೇಟಿಯಾಗಿ ಮೊದಲು ಅವನು ಕೈಕೇಯಿಯನ್ನು ಭೇಟಿ ಮಾಡಲು ಹೋದ. ಕೈಕೇಯಿಯು ರಾಮನನ್ನು ನೋಡಿದ ಕೂಡಲೇ ಅಳತೊಡಗಿದಳು. ನಂತರ 3 ತಾಯಂದಿರು ತಮ್ಮ ತಮ್ಮ ಮಕ್ಕಳನ್ನು ಮುದ್ದಾಡಿದರು. ಸೈದ್ಧಾಂತಿಕ ಶಿಕ್ಷಣವನ್ನು ಪಡೆದ ಮಕ್ಕಳಿಗೆ ಶಸ್ತ್ರಾಭ್ಯಾಸವನ್ನು ಶುರು ಮಾಡಿದರು. ಕೆಲವೇ ತಿಂಗಳಲ್ಲಿ 4 ಮಕ್ಕಳು ವೀರ ಯೋಧರಾದರು. ರಾಮನು ಆಗಾಗ ತನ್ನ ಸ್ನೇಹಿತರೊಡನೆ ಬೇಟೆಯಾಡಲು ಹೋಗುತ್ತಿದ್ದ. ಅವನ ಬಾಣದಿಂದ ಕೊಲ್ಲಲ್ಪಡುತ್ತಿದ್ದ ಪ್ರಾಣಿಗಳು ಸ್ವರ್ಗ ಸೇರುತ್ತಿದ್ದವು. ಚಿಕ್ಕ ವಯಸ್ಸಿನಿಂದಲೇ ಇಂತಹ ಸಾಧನೆಗಳನ್ನು ತೋರುತ್ತಿದ್ದರೂ ರಾಮ ಸದಾಕಾಲ ತಂದೆ ತಾಯಿಯರಿಗೆ, ಮಂತ್ರಿಗಳಿಗೆ ಮತ್ತು ಹಿರಿಯರಿಗೆ ಗೌರವ ತೋರುತ್ತಿದ್ದ. 4 ಮಕ್ಕಳ ಶಿಕ್ಷಣ ಮುಗಿದಿತ್ತು. ಎಲ್ಲರೂ ತುಂಬಾ ಸಂತಸದಿಂದಿದ್ರು. ಆದ್ರೆ ಈ ಸಂತಸ ತುಂಬಾ ದಿನಗಳ ಕಾಲ ಇರಲಿಲ್ಲ. ಒಂದು ದಿನ ವಿಶ್ವಾಮಿತ್ರರು ದಶರಥನ ಆಶ್ರಮಕ್ಕೆ ಬರ್ತಾರೆ. ದಶರಥ ಅವರನ್ನ ನೋಡಿದ ಕೂಡಲೇ ತುಂಬು ಹೃದಯದಿಂದ ಸ್ವಾಗತಿಸ್ತಾನೆ ಹಾಗೂ ಅವರು ಬಂದ ಕಾರಣವನ್ನ ಕೇಳ್ತಾನೆ. ವಿಶ್ವಾಮಿತ್ರರು ತಾವು ಹಾಗೂ ಅನ್ಯ ಋಷಿಗಳು ಮಾಡುತ್ತಿರುವ ಯಜ್ಞಗಳಿಗೆ ರಾಕ್ಷಸರು ಬಹಳ ತೊಂದರೆ ಕೊಡುತ್ತಿದ್ದಾರೆ, ಹೋಮಕುಂಡಕ್ಕೆ ಅಸ್ಥಿಪಂಜರಗಳನ್ನು ಎಸೆದು ಅಪವಿತ್ರಗೊಳಿಸುತ್ತಿದ್ದಾರೆ ಎಂದು ಹೇಳಿದರು. ಆಗ ದಶರಥ ತಮ್ಮ ಸೈನಿಕರನ್ನು ಕಳಿಸುವುದಾಗಿ ಹೇಳಿದಾಗ ವಿಶ್ವಾಮಿತ್ರರು, ಆ ರಾಕ್ಷಸರು ಬಹಳ ಶಕ್ತಿಶಾಲಿಯರು ಹಾಗೂ ಮಾಯಾವಿಯರು ಕೂಡ, ನಿನ್ನ ಸೈನಿಕರಿಂದ ಅವರನ್ನು ಕೊಲ್ಲಲಾಗುವುದಿಲ್ಲ ಎಂದು ಹೇಳಿದರು. ಆಗ ವಿಶ್ವಾಮಿತ್ರರು ರಾಮ, ಲಕ್ಷ್ಮಣರನ್ನು ಕಳುಹಿಸಲು ಕೇಳುತ್ತಾರೆ. ದಶರಥ ಭಯಭೀತನಾಗ್ತಾನೆ. ಸೈನಿಕರಿಂದಲೇ ಸೋಲಿಸಲಾಗದಿರುವಾಗ ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಅವರಿಂದ ಹೇಗೆ ಕೊಲ್ಲಲು ಸಾಧ್ಯ ಎಂದು ಕೇಳುತ್ತಾರೆ. ಆಗ ವಿಶ್ವಾಮಿತ್ರರು ಕೋಪದಿಂದ, ನಿನಗೆ ಕಳುಹಿಸಲು ಇಷ್ಟವಿಲ್ಲದಿದ್ದರೆ ನೇರವಾಗಿ ಹೇಳು, ಹೀಗೆಲ್ಲ ನೆಪ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ. ರಘುವಂಶದ ರಾಜ ಒಬ್ಬ ಋಷಿ ಸಹಾಯ ಕೇಳಿ ಬಂದಾಗ ಬರಿಗೈಯಲ್ಲಿ ಕಳುಹಿಸುತ್ತಾನೆ ಎಂದು ತಿಳಿದಿರಲಿಲ್ಲ ಎಂದು ಕೋಪದಿಂದ ಹೊರಡಲು ಸಿದ್ಧರಾಗ್ತಾರೆ. ಆಗ ಅಲ್ಲಿಯೇ ಕುಳಿತಿದ್ದ ವಸಿಷ್ಠರು ವಿಶ್ವಾಮಿತ್ರರನ್ನು ಸಮಾಧಾನಗೊಳಿಸಿ ದಶರಥನೊಟ್ಟಿಗೆ ಮಾತನಾಡಿ ರಾಮ, ಲಕ್ಷ್ಮಣರನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸುತ್ತಾರೆ. ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು ತಮ್ಮ ಪ್ರಯಾಣವನ್ನ ಶುರು ಮಾಡ್ತಾರೆ.
ದಾರಿಯಲ್ಲಿ ಹೋಗುವಾಗ ಎಲ್ಲ ಋಷಿ ಮುನಿಯರ ಬಳಿ ತಮ್ಮ ಸಮಸ್ಯೆಯನ್ನು ಕೇಳುತ್ತಾ ಹೋಗುತ್ತಿರುತ್ತಾರೆ. ಆಗ ಆಕಾಶದಲ್ಲಿ ಒಂದು ಗುಡುಗು. ನೋಡಿದರೆ ಒಬ್ಬ ರಾಕ್ಷಸಿ. ಅವಳು ನಗುತ್ತಾ, ನಿಮ್ಮನ್ನು ರಕ್ಷಿಸಿಕೊಳ್ಳಲು ಈ ಇಬ್ಬರು ಎಳೆ ಬಾಲಕರನ್ನು ತಂದಿರುವೆಯಾ ಎಂದು ಹೇಳುತ್ತಾ ರಾಮನನ್ನು ಕೊಲ್ಲಲು ಹೋಗುತ್ತಾಳೆ. ಆಗ ವಿಶ್ವಾಮಿತ್ರರು ರಾಮನನ್ನು ಎಚ್ಚರಿಸುತ್ತಾ, ನಾನು ಹೇಳಿದ ರಾಕ್ಷಸಿ ತಾಟಕಿ ಇವಳೇ ಎಂದು ಕೂಗುತ್ತಾರೆ. ಆಗ ರಾಮ ಕೂಡಲೇ ತನ್ನ ಬಿಲ್ಲಿನಿಂದ ತಾಟಕಿಯ ಸಂಹಾರ ಮಾಡುತ್ತಾನೆ. ಅಲ್ಲಿಂದ ಅವರು ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗುತ್ತಾರೆ. ವಿಶ್ವಾಮಿತ್ರರು ಅವರಿಬ್ಬರಿಗೂ ದೈವಿಕ ಶಕ್ತಿಯುಳ್ಳ ಆಯುಧಗಳನ್ನು ನೀಡುತ್ತಾರೆ. ಮರುದಿನ ಯಜ್ಞವನ್ನು ಶುರು ಮಾಡುತ್ತಾರೆ. ತಾಟಕಿಯ ಸಾವಿನ ಸುದ್ದಿ ಕೇಳಿ ಸುಬಾಹು ಹಾಗೂ ಮರೀಚಿ ಎಂಬ ರಾಕ್ಷಸರು ಕೋಪದಿಂದ ಯಜ್ಞವನ್ನು ಹಾಳು ಮಾಡಲು ಬರುತ್ತಾರೆ. ಅಗ್ನಿಕುಂಡವನ್ನು ಅಪವಿತ್ರಗೊಳಿಸಲು ಪ್ರಯತ್ನಿಸುತ್ತಾರೆ. ಆಗ ರಾಮ ತನ್ನ ಬಾಣದಿಂದ ಹೋಮಕುಂಡದ ಸುತ್ತ ಒಂದು ದೊಡ್ಡ ಛತ್ರಿಯನ್ನು ನಿರ್ಮಿಸುತ್ತಾನೆ. ಇದರಿಂದ ಅಗ್ನಿಕುಂಡ ಅಪವಿತ್ರವಾಗುವುದಿಲ್ಲ. ಈ ಯಜ್ಞವು 6 ದಿನ ನಡೆಯುತ್ತದೆ. ಪ್ರತಿದಿನ ರಾಕ್ಷಸರು ಹೇಗಾದರೂ ಮಾಡಿ ಯಜ್ಞವನ್ನು ನಿಲ್ಲಿಸುವ ಪ್ರಯತ್ನ ಪಡುತ್ತಿದ್ದರು. ಆದರೆ ರಾಮ ಲಕ್ಷ್ಮಣ ಅದನ್ನು ತಡೆಯುತ್ತಿದ್ದರು. ಕೊನೆಯ ದಿನ ರಾಮ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ, ಈ ರಾಕ್ಷಸರು ಮತ್ತೆ ಮತ್ತೆ ಬಂದು ತಮ್ಮ ಸಾವಿಗೆ ಹಪಹಪಿಸುತ್ತಿದ್ದಾರೆ. ಅವರನ್ನು ನಿರಾಶೆಗೊಳಿಸುವುದು ಬೇಡ ಎಂದು ಹೇಳಿ, ನೀನು ಸುಬಾಹುವಿಗೆ ಒಂದು ಗತಿ ಕಾಣಿಸು, ನಾನು ಮರೀಚಿಯನ್ನು ಅಂತ್ಯಗೊಳಿಸುವೆ ಎಂದು ಅವರಿಬ್ಬರು ಆ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ. ಯಜ್ಞವು ಸಂಪೂರ್ಣವಾಗುತ್ತದೆ. ಹೀಗೆ ಒಂದು ದಿನ ಮಿಥಿಲೆಯ ರಾಜ ಜನಕನಿಂದ ವಿಶ್ವಾಮಿತ್ರರಿಗೆ ಒಂದು ಓಲೆ ಬರುತ್ತದೆ. ಅದರಲ್ಲಿ ತಮ್ಮ ಮಗಳ ಸ್ವಯಂವರದ ಆಹ್ವಾನ ಪತ್ರಿಕೆ ಬಂದಿರುತ್ತದೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಸಹ ಮಿಥಿಲೆಗೆ ಕರೆದೊಯ್ಯುತ್ತಾರೆ. ಹೋಗುವಾಗ ಒಂದು ಆಶ್ರಮದ ಮುಂದೆ ಒಂದು ಸುಂದರ ಶಿಲೆ ಇರುತ್ತದೆ. ರಾಮ ಲಕ್ಷ್ಮಣರು ಈ ಶಿಲೆ ಯಾರದ್ದು ಎಂದು ಕೇಳುತ್ತಾರೆ. ಆಗ ವಿಶ್ವಾಮಿತ್ರರು, ಈ ಆಶ್ರಮವು ಸಪ್ತ ಋಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಯದ್ದು ಹಾಗೂ ಆ ಶಿಲೆ ಅವರ ಪತ್ನಿ ಅತಿ ಲೋಕ ಸುಂದರಿ ಅಹಲ್ಯಳದ್ದು ಎಂದು ಹೇಳುತ್ತಾರೆ. ಆಗ ಲಕ್ಷ್ಮಣ, ಇವಳೇಕೆ ಈಗ ಶಿಲೆಯಾಗಿದ್ದಾಳೆ ಎಂದು ಕೇಳುತ್ತಾನೆ. ಅದಕ್ಕೆ ವಿಶ್ವಾಮಿತ್ರರು ಈ ಕಥೆಯನ್ನು ಹೇಳುತ್ತಾರೆ. ಅಹಿಲ್ಯೆಯನ್ನು ಬ್ರಹ್ಮ ಸಪ್ತಋಷಿಗಳ ಹೋಮಕುಂಡದಿಂದ ನಿರ್ಮಿಸಿದ್ದ. ಬ್ರಹ್ಮ ಸಪ್ತಋಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಗಳನ್ನು ಕರೆದು ಇವಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳಿ ಅವನೊಟ್ಟಿಗೆ ಕಳುಹಿಸಿಕೊಡುತ್ತಾರೆ. ಕೆಲವು ವರ್ಷಗಳ ನಂತರ ಗೌತಮ ಮಹರ್ಷಿಗಳು ಅಹಿಲ್ಯಳನ್ನು ಬ್ರಹ್ಮನ ಬಳಿ ಕರೆತರುತ್ತಾರೆ. ಅವಳನ್ನು ನೋಡಿ ಬ್ರಹ್ಮನಿಗೆ ಬಹಳ ಸಂತೋಷವಾಗುತ್ತದೆ. ಬ್ರಹ್ಮ ಅವಳನ್ನು ಗೌತಮ ಮಹರ್ಷಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಇವಳು ಅತಿಲೋಕ ಸುಂದರಿ. ಇವಳನ್ನು ಮದುವೆಯಾಗಲು ರಾಜರು, ದೇವತೆಯರು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು. ಆಗ ಬ್ರಹ್ಮ, ಇಡೀ ಲೋಕವನ್ನು ಯಾರು ಮೊದಲು ಸುತ್ತಿ ಬರುವರೋ ಅವರಿಗೆ ಅಹಿಲ್ಯಳನ್ನು ಮದುವೆ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಆಗ ಎಲ್ಲರೂ ಲೋಕ ಸುತ್ತಲು ಶುರು ಮಾಡುತ್ತಾರೆ. ಗೌತಮ ಮಹರ್ಷಿಗಳು ಅಹಿಲ್ಯಳನ್ನು ಬಿಟ್ಟು ಮನೆಗೆ ಹಿಂದಿರುಗುವಾಗ ದಾರಿಯಲ್ಲಿ ಒಂದು ಕಾಮಧೇನು ಹಾಗೂ ಲಿಂಗ ಕಾಣಿಸುತ್ತದೆ. ಆ ಕಾಮಧೇನು ಒಂದು ಕರುವಿಗೆ ಜನ್ಮ ನೀಡುತ್ತಿರುತ್ತದೆ. ಆ ದೈವಿಕ ದೃಶ್ಯವನ್ನು ನೋಡಿ ಗೌತಮ ಮಹರ್ಷಿಗಳು ಕಾಮಧೇನುವಿಗೂ ಹಾಗೂ ಲಿಂಗಕ್ಕೂ ಒಂದು ಪ್ರದಕ್ಷಿಣೆಯನ್ನು ಹಾಕುತ್ತಾರೆ. ಇದನ್ನು ತನ್ನ ದಿವ್ಯ ದೃಷ್ಟಿಯಲ್ಲಿ ಕಂಡ ಬ್ರಹ್ಮ ಕಾಮಧೇನು ಜೊತೆಗೆ ಲಿಂಗವನ್ನು ಒಂದು ಪ್ರದಕ್ಷಿಣೆ ಹಾಕಿದ ಗೌತಮ ಮಹರ್ಷಿಗಳಿಗೆ ಅಹಿಲ್ಯಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಏಕೆಂದರೆ ಕಾಮಧೇನುವಿನ ಜೊತೆ ಲಿಂಗಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದರೆ ಸಮಸ್ತ ಲೋಕವನ್ನೇ ಪ್ರದಕ್ಷಿಣೆ ಹಾಕಿದ ಹಾಗೆ ಎಂದು. ಆದರೆ ಎಲ್ಲ ದೇವತೆಗಳು ಅಹಿಲ್ಯೆಯನ್ನು ಮದುವೆಯಾಗಲು ಆಗಲಿಲ್ಲವಲ್ಲ ಎಂದು ಬಹಳ ಕ್ರೋಧಿಷ್ಠರಾಗ್ತಾರೆ. ಮುಖ್ಯವಾಗಿ ಇಂದ್ರದೇವ. ಇಂದ್ರದೇವ ಅಹಿಲ್ಯಳನ್ನು ಹೇಗಾದರೂ ಮಾಡಿ ಪಡೆಯಲೇಬೇಕೆಂದು ಗೌತಮ ಮಹರ್ಷಿಗಳು ಇಲ್ಲದ ಸಮಯವನ್ನು ನೋಡಿ ತಾನೇ ಗೌತಮ ಮಹರ್ಷಿಯ ವೇಷಭೂಷಣದಲ್ಲಿ ಅಹಿಲ್ಯಳ ಆಶ್ರಮಕ್ಕೆ ಹೋಗ್ತಾನೆ. ಅಹಿಲ್ಯಳಿಗೆ ಅದು ತನ್ನ ಪತಿ ಅಲ್ಲ ಎಂದು ತಿಳಿದರೂ ಕೂಡ ಇಂದ್ರದೇವ ದೇವಲೋಕದ ರಾಜನೇ ತನ್ನ ಸೌಂದರ್ಯಕ್ಕಾಗಿ ಬಂದಿರುವನೆಂದು ಗರ್ವ ಹೆಚ್ಚಾಗುತ್ತದೆ. ಹಾಗಾಗಿ ಇಂದ್ರದೇವನ ಆಸೆಯನ್ನ ಪೂರೈಸ್ತಾಳೆ. ಗೌತಮ ಮಹರ್ಷಿಗಳು ತಮ್ಮ ಸಾಯಂಕಾಲದ ಸ್ನಾನವನ್ನ ಮುಗಿಸಿಕೊಂಡು ಆಶ್ರಮಕ್ಕೆ ಬಂದಾಗ ತಮ್ಮ ಅನುಪಸ್ಥಿತಿಯಲ್ಲಿ ಇಲ್ಲಿ ಏನೆಲ್ಲ ನಡೆದಿದೆ ಎಂದು ಅವರಿಗೆ ಗೊತ್ತಾಗುತ್ತದೆ. ಕೂಡಲೇ ಕುಪಿತಗೊಂಡು
ಅಹಿಲ್ಯಳಿಗೆ ಶಿಲೆಯಾಗುವ ಶಾಪವನ್ನು ವಿಧಿಸ್ತಾರೆ. ಹಾಗೂ ರಾಮನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆ ಆಗತ್ತೆ ಅಂತಾನೂ ಹೇಳ್ತಾರೆ. ಈ ಕಥೆಯನ್ನ ಹೇಳ್ತಾ ವಿಶ್ವಾಮಿತ್ರರು ರಾಮನಿಗೆ ತಮ್ಮ ಪಾದ ಸ್ಪರ್ಶವನ್ನು ಮಾಡುವಂತೆ ಸೂಚಿಸ್ತಾರೆ. ಕೂಡಲೇ ಅದರಿಂದ ಒಂದು ಸುಂದರ ಕನ್ಯೆ ಪ್ರತ್ಯಕ್ಷಳಾಗ್ತಾಳೆ. ರಾಮ ಅವಳಿಗೆ ಮೋಕ್ಷವನ್ನ ಕರುಣಿಸ್ತಾನೆ. ಅದಾದ ನಂತರ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರು ಮಿಥಿಲೆಯ ಕಡೆ ಹೊರಡ್ತಾರೆ. ಮಿಥಿಲೆಯ ರಾಜ ಜನಕ ತನ್ನ ಮಗಳಿಗೆ ಸ್ವಯಂವರವನ್ನ ನಿಯೋಜಿಸಿರ್ತಾನೆ. ಸೀತೆಯ ಸೌಂದರ್ಯವನ್ನ ಕಂಡು ಅನೇಕ ರಾಜ್ಯದ ರಾಜರು, ರಾಜಕುಮಾರರು, ಜೊತೆಗೆ ರಾಕ್ಷಸರು ಕೂಡ ರಾಜರ ವೇಷದಲ್ಲಿ ಬಂದಿರ್ತಾರೆ. ರಾವಣ ಆಕೆ ತನ್ನ ಮಗಳು ಅಂತ ಗೊತ್ತಿಲ್ಲದೆ ಅವನು ಕೂಡ ಸ್ವಯಂವರದಲ್ಲಿ ಭಾಗವಹಿಸ್ತಾನೆ. ರಾಮ, ಲಕ್ಷ್ಮಣರು ಕೂಡ ವಿಶ್ವಾಮಿತ್ರರೊಡನೆ ಸ್ವಯಂವರಕ್ಕೆ ಆಗಮಿಸಿರ್ತಾರೆ. ಜನಕ ಮಹಾರಾಜ ಸ್ವಯಂವರದ ಷರತ್ತನ್ನು ಘೋಷಿಸುತ್ತಾನೆ. ಘನತೆವೆತ್ತ ರಾಜರುಗಳೇ ಮತ್ತು ಗೌರವಾನ್ವಿತ ರಾಜಕುಮಾರರೇ, ಶಿವದೇವನ ಈ ಧನುಸ್ಸು ಬಹಳ ಭಾರವಾಗಿದೆ. ಜೊತೆಗೆ ಬಗ್ಗಿಸಲು ಸಹ ತುಂಬಾ ಕಷ್ಟದಾಯಕವಾದದ್ದು. ಯಾರೊಬ್ಬ ಮಹಾರಾಜನೇ ಆಗಲಿ ಅಥವಾ ರಾಜಕುಮಾರನೇ ಆಗಲಿ ಈ ಮಹಾಧನುಸ್ಸನ್ನು ಮೇಲೆತ್ತಿ ಹಿಡಿದು ಹೆದೆಯನ್ನು ಕಟ್ಟಿದೆ ಆದರೆ ಅವರು ರಾಜಕುಮಾರಿ ಸೀತೆಯನ್ನು ವರಿಸಬಲ್ಲರಾಗುತ್ತಾರೆ ಎಂದು ಘೋಷಿಸುತ್ತಾರೆ. ಯಾವುದೇ ರಾಜನಿಂದ ಅಥವಾ ರಾಕ್ಷಸನಿಂದ ಆ ಧನಸ್ಸನ್ನು ಎತ್ತಲು ಸಾಧ್ಯವಾಗುವುದಿಲ್ಲ. ಸಭಾಭವನದಲ್ಲಿ ಒಂದು ನಿಗೂಢ ಮೌನ ಆವರಿಸಿತು. ಸೀತೆ ಬಹಳ ನಿರುತ್ಸಾಹಗೊಂಡರು. ಆಗ ಜನಕ ಮಹಾರಾಜ ಬಹಳ ದುಃಖದಿಂದ ಹೀಗೆ ಹೇಳಿದ: ಈ ಭುವಿಯು ಇನ್ನೂ ಸಾಮರ್ಥ್ಯ ಹಾಗೂ ಶಕ್ತಿ ಇರುವ ಪುರುಷರನ್ನು ಸೃಷ್ಟಿಸೇ ಇಲ್ಲ ಎಂಬುದು ನನಗೆ ಮೊದಲೇ ಗೊತ್ತಿದ್ದರೆ ನಾನು ಈ ಷರತ್ತನ್ನು ಒಡ್ಡುತ್ತಲೇ ಇರಲಿಲ್ಲ ಎಂದು ಹೇಳಿದ. ಅಲ್ಲೇ ಇದ್ದ ಲಕ್ಷ್ಮಣನಿಗೆ ಬಹಳ ಕೋಪ ಬಂದಿತು. ಸೂರ್ಯವಂಶದ ಯಾರೊಬ್ಬ ಪುರುಷ ಕುಳಿತಿರುವಾಗ ಯಾರೂ ಇಂತಹ ಅಪಮಾನಕರ ಮಾತುಗಳನ್ನು ಆಡುವ ಧೈರ್ಯ ಮಾಡಬಾರದು ಎಂದು ಹೇಳಿದ. ರಾಮ ತನ್ನ ಸೋದರ ಲಕ್ಷ್ಮಣನನ್ನು ಸಮಾಧಾನಪಡಿಸುತ್ತಾನೆ. ಕೂಡಲೇ ವಿಶ್ವಾಮಿತ್ರರು ರಾಮನಿಗೆ ಆ ಶಿವಧನುಸ್ಸನ್ನು ಕಟ್ಟಲು ಸೂಚಿಸುತ್ತಾರೆ. ರಾಮನು ಕೂಡ ಅವರ ಆದೇಶದಂತೆ ಶಿವಧನುಸ್ಸಿನ ಬಳಿ ಹೋಗುತ್ತಾನೆ. ಆಗ ಅಲ್ಲಿ ನೆರೆದಿದ್ದ ರಾಜರು ನಮ್ಮಿಂದಲೇ ಅದನ್ನು ಕಟ್ಟಲು ಸಾಧ್ಯವಾಗಲಿಲ್ಲ, ಈ ಎಳೆ ಹುಡುಗ ಹೇಗೆ ಕಟ್ಟಲು ಸಾಧ್ಯ ಎಂದು ಅಪಹಾಸ್ಯ ಮಾಡ್ತಾರೆ. ಆದರೆ ರಾಮ ಶಾಂತ ರೂಪಿಯಾಗಿ ಶಿವಧನುಸ್ಸಿನ ಬಳಿ ಹೋಗ್ತಾನೆ. ಮೊದಲಿಗೆ ಶಿವನಲ್ಲಿ ಕ್ಷಮೆ ಯಾಚಿಸುತ್ತಾ ಬಹಳ ಸುಲಭವಾಗಿ ಅದನ್ನು ಎತ್ತಿ ಹೆದೆಯನ್ನು ಕಟ್ಟುವಾಗ ಅದು ಮುರಿದು ಹೋಗುತ್ತದೆ. ಮುರಿದಾಗ ಭಾರೀ ಸ್ಫೋಟದಂತೆ ಶಬ್ದ ಬರುತ್ತದೆ. ಇಡೀ ವಾತಾವರಣವೇ ಬದಲಾಗುತ್ತದೆ. ಸ್ವಯಂವರದ ಸ್ಥಳವು ಹೊಸ ಹುರುಪಿನಿಂದ ನಳನಳಿಸಿತು. ಓಲಗಗಳು, ತಮಟೆಗಳು, ಕಹಳೆಗಳು ಸಂತೋಷದ ನಾದವನ್ನು ಹೊರಡಿಸಿ ರಾಮನ ಜಯವನ್ನು ಸಂಭ್ರಮಿಸಿತು. ಆಗ ಜನಕನ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಯಿತು. ಸೀತೆಯು ಅಲ್ಲಿಗೆ ಬಂದು ರಾಮನ ಕೊರಳಿಗೆ ಹಾರವನ್ನು ಹಾಕಿದಳು. ದೇವತೆಗಳು ಸ್ವರ್ಗದಿಂದ ಹೂಮಳೆಗರೆದರು. ಅಲ್ಲಿರುವ ಪ್ರತಿಯೊಬ್ಬರೂ ಮೈಮರೆತು ಅವರನ್ನೇ ನೋಡುತ್ತಾ ನಿಂತರು. ಆದರೆ ರಾವಣ ಸೀತೆಯನ್ನು ದಕ್ಕಿಸಿಕೊಳ್ಳಲಾಗಲಿಲ್ಲ ಎಂದು ಕೋಪದಿಂದ ಅಲ್ಲಿಂದ ಹೊರಟ. ಎಲ್ಲರೂ ಉತ್ಸಾಹದಲ್ಲಿದ್ದಾಗ ಉಗ್ರ ನಡವಳಿಕೆಗೆ ಇನ್ನೊಂದು ಹೆಸರಾದ ಮಹರ್ಷಿ ಪರಶುರಾಮ ಸ್ವಯಂವರದ ವೇದಿಕೆಗೆ ಬಂದರು. ಅವರ ನೋಟವು ಎಲ್ಲರನ್ನೂ ಮೌನವಾಗಿಸಿತು. ಪರಶುರಾಮ ಜನಕನ ಬಳಿ ಬಂದು ಪವಿತ್ರವಾದ ಶಿವಧನುಸ್ಸನ್ನು ಯಾರು ಮುರಿದು ಹಾಕಿದ್ದು ಎಂದು ಕೇಳಿದರು. ಎಲ್ಲರೂ ಮೌನವಾಗಿದ್ದರು. ಆಗ ರಾಮ ಅವನೇ ಅದರ ಹೆದೆಯನ್ನು ಕಟ್ಟಲು ಹೋದಾಗ ಅದು ಮುರಿಯಿತೆಂದು ಶಾಂತವಾಗಿ ಹೇಳಿದ. ಆಗ ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಜನಕ ಮಹಾರಾಜ ವಿಶ್ವಾಮಿತ್ರರನ್ನು ಉದ್ದೇಶಿಸಿ ವಿವಾಹ ಮಹೋತ್ಸವದ ವ್ಯವಸ್ಥೆ ಏನು ಮಾಡುವುದು ಎಂದು ಕೇಳಿದರು. ಆಗ ವಿಶ್ವಾಮಿತ್ರರು ದಶರಥನಿಗೆ ವಿವಾಹ ಮಹೋತ್ಸವಕ್ಕೆ ಮಿಥಿಲೆಗೆ ಆಗಮಿಸಬೇಕೆಂದು ದೂತನ ಮೂಲಕ ಅಯೋಧ್ಯೆಗೆ ಆಹ್ವಾನ ಕಳಿಸಲು ಸೂಚಿಸಿದರು. ಹಾಗೆಯೇ ದಶರಥನಿಗೆ ವಿಚಾರ ತಿಳಿಯಿತು. ದಶರಥನ ಆನಂದಕ್ಕೆ ಪಾರವೇ ಇರಲಿಲ್ಲ. ಕೂಡಲೇ ರಾಣಿಯರಿಗೆ ತಿಳಿಸಿ, ವಸಿಷ್ಠರಿಗೆ ತಿಳಿಸಿ, ಭರತ ಶತ್ರುಘ್ನರೊಡನೆ ರಥಗಳನ್ನು, ಆನೆಗಳನ್ನು, ಕುದುರೆಗಳನ್ನು ಅಲಂಕರಿಸಿ ಮಿಥಿಲೆಯ ಕಡೆಗೆ ಮೆರವಣಿಗೆ ಶುರುವಾಯಿತು. ಮಿಥಿಲೆಯಲ್ಲಿ ಜನಕ ಮಹಾರಾಜರು ದಶರಥನನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ಜನಕರಾಜ ದಶರಥನಲ್ಲಿ ಬಂದು ರಾಮನ ಸಹೋದರರಿಗೆ ತನ್ನ ಇನ್ನೊಬ್ಬಳು ಪುತ್ರಿ ಹಾಗೂ ತನ್ನ ಸೋದರನ 2 ಮಕ್ಕಳಿಗೆ ವಿವಾಹ ಮಾಡಿಕೊಡುವಂತೆ ಪ್ರಸ್ತಾಪವಿಟ್ಟರು. ದಶರಥರು ಕೂಡಲೇ ಒಪ್ಪಿದರು. ಇದರಿಂದ ರಾಮ ಸೀತೆಯನ್ನು, ಲಕ್ಷ್ಮಣ ಊರ್ಮಿಳೆಯನ್ನು, ಭರತ ಮಾಂಡವಿಯನ್ನು ಹಾಗೂ ಶತ್ರುಘ್ನ ಶ್ರುತಕೀರ್ತಿಯನ್ನು ಮದುವೆಯಾದರು. ಮದುವೆಯಾಗಿ ಎಲ್ಲರೂ ಅಯೋಧ್ಯೆಯ ಕಡೆ ಹೊರಟರು. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಬಾಲಕಾಂಡದ ಬಗ್ಗೆ ತಿಳ್ಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ರಾಮಾಯಣದ ಅಯೋಧ್ಯೆ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ನಾಳೆಯ ಸಂಚಿಕೆಯಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.